ಕನ್ನಡ ಚಿತ್ರರಂಗದ ಒಂದೊಂದೇ ಹಳೆಯ ಕೊಂಡಿಗಳು ಕಳಚಿಕೊಂಡು ಚಿತ್ರರಂಗ ಕೂಡ ಬಡವಾಗ್ತಾ ಇದೆ. ಬಿ ಸರೋಜಾದೇವಿ ಅವರನ್ನು ಇವತ್ತಿನ ದಿವಸ ನಾವು ಕಳ್ಕೊಂಡಿದ್ದೀವಿ. 17ನೇ ವಯಸ್ಸಿನಲ್ಲಿ ಖ್ಯಾತಿಯ ಉತ್ತುಂಗಕ್ಕೆ ಏರಿ ಕನ್ನಡದ ಪಸಿರನ್ನು ಎಲ್ಲ ಕಡೆ ಪಸರಿಸಿದಂಥವರು ಬಿ ಸರೋಜಾದೇವಿ ಅವರು. ಅವರ ಅಂತಿಮ ದರ್ಶನಕ್ಕೆ ಈಗ ಚಿತ್ರರಂಗದ ಅನೇಕ ಗಣ್ಯರು ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ಈಗಷ್ಟೇ ತಾರಾ ಅನುರಾಧ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದರು. ಶಿವಣ್ಣ ಅವರು ಕೂಡ ಅಂತಿಮ ದರ್ಶನಕ್ಕೆ ಬರ್ತಾ ಇದ್ದಾರೆ. ಮಲ್ಲೇಶ್ವರಮನ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆಯನ್ನು, ಅಂತಿಮ ಸಂಸ್ಕಾರವನ್ನು ಬೆಂಗಳೂರಿನಲ್ಲಿ ಕೊಡಗೇಹಳ್ಳಿ ಹೆಗ್ಡೆ ನಗರದಲ್ಲಿ ಅವರ ಫಾರ್ಮ್ ಹೌಸ್ನಲ್ಲಿ ನೆರವೇರಿಸಲಾಗುತ್ತೆ ಅಂತಕ್ಕಂಥ ಮಾಹಿತಿ ಅವರ ಕುಟುಂಬದ ವತಿಯಿಂದ ಸಿಕ್ಕಿರ್ತಕ್ಕಂಥದ್ದು. ಇಡೀ ಕನ್ನಡ, ತಮಿಳು, ತೆಲುಗು ಚಿತ್ರರಂಗದಲ್ಲಿ ಯಾರ್ಯಾರು ಸೂಪರ್ ಸ್ಟಾರ್ ಅಂತ ಅನ್ನಿಸ್ಕೊಂಡಿದ್ರು ಅವರ ಜೊತೆ ಒಂದಲ್ಲ 15-20 ಸಿನಿಮಾಗಳನ್ನ ಮಾಡಿರ್ತಕ್ಕಂಥವ್ರು. ತಮಿಳಿನಲ್ಲಿ MGR ಜೊತೆ 26 ಸಿನಿಮಾ, ಶಿವಾಜಿ ಗಣೇಶನ್ ಜೊತೆ 22 ಸಿನಿಮಾ, ಸಾಮಾನ್ಯವಾದ ಮಾತುಗಳಲ್ಲ. ತೆಲುಗಿನಲ್ಲಿ NT ರಾಮರಾವ್ ಜೊತೆಯಲ್ಲಿ, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಹೀಗೆ ಖ್ಯಾತ ನಾಮರೆಲ್ಲರ ಜೊತೆಯಲ್ಲೂ ಕೂಡ ನಾಯಕಿಯಾಗಿ ನಟಿಸಿದಂತಹ ಹಿರಿಮೆ, ಗರಿಮೆ ಅದು ಬಿ ಸರೋಜಾದೇವಿ ಅವರದ್ದು. 160 ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸ್ತಕ್ಕಂಥದ್ದು ಸಾಮಾನ್ಯವಾದಂತಹ ಮಾತಲ್ಲ. ಅದರಲ್ಲೂ ಆ ಸಂದರ್ಭದಲ್ಲಿ ಅವರು ಎಲ್ಲ ಭಾಷೆಗಳಲ್ಲೂ ನಂಬರ್ 1 ಹೀರೋಯಿನ್. ಹಿಂದಿನಲ್ಲಿ ದಿಲೀಪ್ ಕುಮಾರ್, ಶಮಿ ಕಪೂರ್, ಹೀಗೆ ಸುನಿಲ್ ದತ್, ಎಂಥೆಂಥ ನಾಯಕರು ಅವಾಗೆಲ್ಲ. ಇವರ ಕಾಲ್ ಶೀಟ್ಗೋಸ್ಕರ ಕಾಯ್ತಾ ಇದ್ದಂತಹ ಸಮಯ 60-70ರ ದಶಕದಲ್ಲಂತೂ ಬಿ ಸರೋಜಾದೇವಿ ಅವರು ಖ್ಯಾತಿಯ ಉತ್ತುಂಗದಲ್ಲಿದ್ದರು. ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ, ಅರವಿಂದ್ ಮಾತನಾಡ್ತಾ ಇದ್ದೀನಿ. ಸಾಯಿರಾಮ್ ಸರ್. ಸಾಯಿರಾಮ್. ತಾವು ಬಿ ಸರೋಜಾದೇವಿಯರನ್ನ ಬಹಳ ಹತ್ತಿರದಿಂದ ನೋಡಿದಂಥವ್ರು, ಬಹಳ ಹತ್ತಿರದಿಂದ ಕಂಡಂಥವ್ರು, ಅವರನ್ನು ನೋಡಿದಂಥವ್ರು. ಅಂಥವ್ರನ್ನ ಕಳ್ಕೊಂಡು ಚಿತ್ರರಂಗ ಬಡವಾಗಿದೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ. ತಮ್ಮ ಅಭಿಪ್ರಾಯ ತಾವೇ ಯಾವ ರೀತಿ ನೋಡ್ತೀರಾ ಅವರನ್ನು ಅಂತ? ನಮ್ಮ ದುರದೃಷ್ಟ ಸರ್, ಒಬ್ಬೊಬ್ಬರು ನಮ್ಮ ದೂರ ಆಗ್ತಾ ಇದ್ದಾರೆ ಅನ್ನೋದು ಬೇಜಾರಿದೆ. ತುಂಬ ನೋವಾಗುತ್ತೆ. ಯಾಕಂದರೆ ಒಳ್ಳೆ ಮನಸ್ತತ್ವ ಇರೋರು, ಒಳ್ಳೆ ಭಕ್ತರು. ಸತ್ಯಸಾಬ ಅವರಿಗೆ ತುಂಬ ಆಪ್ತರಿವರು. ಪ್ರತಿ ವರ್ಷವೂ ಸತ್ಯಸಾಬ ಅವರ ದರ್ಶನ ಮಾಡುವಂಥ ಮಹಾನ್ ಭಕ್ತೆ ನಮ್ಮ ಬಿ ಸರೋಜಾದೇವಿ ಅವರು. ನಟಿಯಾಗಿ ಏನು ಒಂದು ಪ್ಯೂರಿಟಿನ ಸಂಪಾದನೆ ಮಾಡಿದಾರೋ, ವಿಶೇಷವಾದಂಥ ಅಭಿಮಾನ ಸಂಪಾದನೆ ಮಾಡಿದಾರೋ, ಅದೇ ರೀತಿ ಸತ್ಯಸಾಬ ಅವರ ಆಶೀರ್ವಾದ ಪಡೆದಂಥ ಮಹಾನ್ ಭಕ್ತೆ ನಮ್ಮ ಬಿ ಸರೋಜಾದೇವಿ ಅವರು. ಜೀವನದಲ್ಲಿ ಎಷ್ಟು ಸಿಂಪಲ್ ಆಗಿರಬೇಕು, ಎಷ್ಟು ಪ್ಯೂರಿಟಿ ಆಗಿರಬೇಕು, ಎಷ್ಟು ನೀಟಾಗಿರ್ಬೇಕು ಅನ್ನೋದು ಅವ್ರು ನೋಡಿ ನಾವು ಕಲಿಯಬೇಕು. ಸಿನಿಮಾದಲ್ಲಿ ಯಾವ ರೀತಿ ಅವ್ರ ವರ್ತನೆ ಇರುತ್ತೋ, ಸತ್ಪ್ರವರ್ತನ ಇರುವಂಥ ಪಾತ್ರಗಳು ಜಾಸ್ತಿ ಮಾಡಿದ್ದಾರೆ ಅವರು. ಅದೇ ರೀತಿ ಜೀವನದಲ್ಲಿ ಸತ್ಪ್ರವರ್ತನ ಆಗಿರಬೇಕು, ಪ್ಯೂರ್ ಆಗಿರಬೇಕು ಅನ್ನೋದು ಅವರ ಆಸೆ. ಯಾಕಂದರೆ ನಾನು ಅವರ ಚಿತ್ರ ನಿರ್ದೇಶನ ಮಾಡಿದ್ದೀನಿ, ಭಲೇ ಚಿತ್ರ ಅಂತ. ಶಂಕರ್ನಾಗ್ ಅವರು, ಮೇಡಮ್ ಅವರು ಕಾಂಬಿನೇಷನಲ್ಲಿ ಚಿತ್ರ ಮಾಡಿದ್ದೀನಿ. ಸಿನಿಮಾದಲ್ಲಿ ಎಲ್ಲಿನೂ ಒಂದು ಡಬಲ್ ಮೀನಿಂಗ್ ಡೈಲಾಗ್ ಆಗಲಿ, ಬೇರೆ ರೀತಿ ಆಗಲಿ ಇರಬಾರದು ಅಂತಲೇ ಫಸ್ಟ್ ಟೈಮ್ ಅವರು ಸ್ಕ್ರಿಪ್ಟ್ ಕೇಳುವಾಗ ನನಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಮ್ಮ, ನನ್ನ ಪಿಕ್ಚರ್ಸ್ ಆ ರೀತಿ ಇರಲ್ಲ, ನಾನು ನಿಮ್ಮ ಥರನೇ ತುಂಬ ಯೋಚನೆ ಮಾಡ್ತೀನಿ, ನಾನು ಸತ್ಯಸಾಬ ಅವರ ಭಕ್ತನೇ ನಾನು, ಅದೇ ರೀತಿ ಅಂತ. ಆದರೆ ಸ್ಕ್ರಿಪ್ಟ್ ರೀಡಿಂಗ್ ತಗೊಳ್ಳುವಾಗ ಅವರು ಸ್ವಲ್ಪ ಟೆನ್ಷನ್ ಆಯಿತು. ಶಂಕರ್ನಾಗ್ ಅವರು ಅತ್ತೆ ಕ್ಯಾರೆಕ್ಟ್ರು, ನಮ್ಮ ಬಿ ಸರೋಜಾದೇವಿ ಅವರು. ಶಂಕರ್ನಾಗ್ ಟೋಟಲಿ ಮಾಸ್ ಕ್ಯಾರೆಕ್ಟ್ರು, ಇವರು ರಿಚ್ ಕ್ಯಾರೆಕ್ಟ್ರು. ಇವರಿಬ್ಬರ ಮಧ್ಯದಲ್ಲಿ ಅವ್ರ ಮಗಳನ್ನ ಶಂಕರ್ನಾಗ್ ಅವರು ಇಷ್ಟಪಡುವಂಥ ಕ್ಯಾರೆಕ್ಟ್ರು, ಲವ್ ಎಲ್ಲ ನಡೀತದೆ. ಅತ್ತನ ಟೀಸ್ ಮಾಡುವಂಥ ಪಾತ್ರ ಅದು. ಅಲ್ಲಿ ಅತ್ತೆ ಬಂಗಾರದ ಕತ್ತೆ ಅನ್ನೋ ಇರುತ್ತೆ. ಅಯ್ಯೋ ಈ ಥರ ಡೈಲಾಗ್ಗಳು ಕೇಳಿದ್ರೆ ನನ್ನ ಅಭಿಮಾನಿಗಳು ಇಷ್ಟಪಡಲ್ಲ, ಕನ್ನಡ ಜನತೆ ಇಷ್ಟಪಡಲ್ಲ. ಸಾಯಿ ಪ್ರಕಾಶ್ ಅವರೇ, ದಯವಿಟ್ಟು ನಮಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ರೀತಿ ಈ ಡೈಲಾಗ್ ಇರಬಾರ್ದಂತ ಹೇಳುವಾಗ ನಾನು ಸ್ವಲ್ಪ ಟೆನ್ಷನ್ ಆಗಿ ಬ್ರೇಕ್ ತೊಗೊಂಡು ನಾನು KCN ಅವರ ಆಫೀಸ್ಗೆ ಹೋಗಿದ್ದೀನಿ. KCN ಗೌಡ್ರು ದೊಡ್ಡವರು ಇದ್ದಾರೆ ಆ ಕಾಲದಲ್ಲಿ, KCN ಮೋಹನ್ ಅವರು, ಚಂದ್ರಶೇಖರ್ ಅವರು ಇದ್ದಾರೆ. ಸರ್, ಈ ರೀತಿ ಮೇಡಮ್ ಅವರು ಫೀಲ್ ಆಗ್ತಾ ಇದ್ದಾರೆ, మరి ಶಂಕರ್ನಾಗ್ ಅವರು ಇವನ್ನು ಬೈದ್ರೇನೇ ಜನ ಇಷ್ಟಪಡ್ತಾರೆ, ಬಟ್ ಈ ರೀತಿ ಹೇಳಿದಾರೆ ಅಂತ ಅವ್ರು ಹೇಳಿದ್ದಾರೆ. ಅವರ ಕ್ಯಾರೆಕ್ಟ್ರಿಗೆ ಧಕ್ಕೆ ಬರಬಾರ್ದಪ್ಪ, ಅವರ ಮನಸ್ಸು ನೋವಾಗಬಾರ್ದು. ಚಿತ್ರ ಹೋದ್ರೂ ಪರವಾಗಿಲ್ಲ, ಹೋಗಲಿಲ್ಲ ಅಂತ ಪರವಾಗಿಲ್ಲ, ಅವರು ಹೇಳಿದಷ್ಟೇ ನಾವು ಮಾಡಿಕೊಡೋಣ ಅಂತ. ಅವ್ರ ಮೇಲೆ KCN ಗೌಡ್ರಿಗೆ ಅಪಾರವಾದ ಗೌರವ ಇದೆ. ಅಂಥ ಮಹಾನಟಿ ಅವರು.
ಅದೇ ರೀತಿ ಆ ರೀತಿಗೆ ಡೈಲಾಗಲ್ಲೆಲ್ಲ ರಿಮೂವ್ ಮಾಡಿ ಪುನಃ ನಾವು ರೀಡಿಂಗ್ ಕೊಟ್ಟಿದ್ದೆಲ್ಲ ತುಂಬ ಸಂತೋಷ ಪಟ್ಟಿದ್ದಾರೆ. ನೋಡಿ, ಕತ್ತಿ ಅಂತ ಬೈದ್ರೆ ಮಾತ್ರ ಜನ ನೋಡ್ತಾರ, ನನ್ನ ಪಾತ್ರ ನೋಡ್ತಾರೆ, ಶಂಕರನಾಗವರ ಪಾತ್ರ ನೋಡ್ತಾರೆ ಅಂತ ಹೇಳಿದ್ದಾರೆ. ನಿಜವಾಗಲೂ ತುಂಬ ವಿಶೇಷವಾದಂಥ ವ್ಯಕ್ತಿ ನಮ್ಮ ಬಿ ವಿ ಸರೋಜದೇವ್ ಅವರು. ಅಂಥವ್ರ ಜೊತೆ ಕೆಲಸ ಮಾಡಿದ್ದು ತುಂಬ ಸಂತೋಷ. ಬಾಬಾ ಅವ್ರ ಹತ್ರ ದರ್ಶನಕ್ಕೆ ಬರುವಾಗ ತುಂಬ ಸಲ ಅವ್ರು ನೋಡಿದ್ದೀನಿ ನಾನು. ತುಂಬ ಅನರ್ಗಳವಾಗಿ ಬಾಬಾ ಅವ್ರ ಬಗ್ಗೆ ಮಾತಾಡ್ತಾರೆ, ಬಾಬಾ ಅವ್ರನ್ನ ಇಷ್ಟಪಡ್ತಾರೆ. ಹೇಮಾ ಚೌಧರಿ ಆಗ್ಬೋದು, ನಮ್ಮ ಸರೋಜದೇವರು ಆಗ್ಬೋದು, ಕೃಷ್ಣಕುಮಾರ್ ಅವರು ಆಗ್ಬೋದು, ಶೌಕಾರ್ ಜಾನಕಿ ಅವರು, ಇದೆಲ್ಲ ಒಂದು ಟೀಮ್ ಇದೆ. ನಾನು ಕಲಾವಿದರೆಲ್ಲ ಒಂದು ಟೀಮ್ ಇದೆ. ಇವರೆಲ್ಲನೂ ತುಂಬ ಸ್ವಾಮಿ ಆಶೀರ್ವಾದ ಕೊಡೋರು. ಅದೆಲ್ಲ ನಾನು ನೋಡಿದವನು ನಾನು. ಇವತ್ತು ಅವ್ರು ಕಳ್ಕೊಂಡಿದ್ದು ನನಗೆ ಮಾತ್ರ ಅಲ್ಲ, ಸಾಯಿ ಭಕ್ತರಲ್ಲಿ ನೋವಾಗುತ್ತೆ. ಇನ್ನು ಅಭಿಮಾನಿಗಳಲ್ಲಿ ಎಷ್ಟೋ ನೋವಿದೆ. ಯಾಕಂದರೆ ಬೆಳಗ್ಗೆ ಕೇಳ್ತರವಾಗಿ ಮನೆಯಲ್ಲಿ ನನ್ನ ಶ್ರೀಮತಿ ರಾಜಮ್ಮ ಅವರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅಯ್ಯೋ, ಅವರು ಸ್ವಾಮಿನ ತುಂಬ ಇಷ್ಟಪಡ್ತಾರೆ, ಅಂಥವ್ರನ್ನ ಬಾಬಾ ಕರೆಸ್ಕೊಂಡ್ಬಿಟ್ರ ಅಂತ ತುಂಬ ನೋವು ಮಾಡ್ಕೊಂಡಿದ್ದಾರೆ. ಇಮಿಡಿಯೇಟಾಗಿ ಬಂದು ಅಮ್ಮನ ನೋಡ್ತಾ ಇದ್ದರೆ ಆ ಸೌಂದರ್ಯ, ಅದು ಆ ಗತ್ತು ಏನು ಮುಖದಲ್ಲಿ ಕಾಣಲಿಲ್ಲ, ತುಂಬ ನೋವಾಗುತ್ತೆ. ಯಾಕಂದರೆ ಸೃಷ್ಟಿಯಲ್ಲಿ ವಯಸ್ಸಾದ ಮೇಲೆ ಮನುಷ್ಯರು ಅದೇ ರೀತಿ ಆಗ್ತಾರೆ ನಿಜ. ಆದರೆ ಅಷ್ಟು ಸುಂದರವಾಗಿ ನೋಡಿದಂಥ ಸರೋಜದೇವಮ್ಮನ ಈಗ ನೋಡ್ತಾ ಇದ್ದರೆ ತುಂಬ ನೋವಾಗ್ತದೆ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಮೇಡಮ್ ಅವರು ಬಾಬಾ ಅವರ ಆಶೀರ್ವಾದದಿಂದ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಸ್ವರ್ಗದಲ್ಲಿ ಅವ್ರಿಗೆ ಜಾಗ ಇರುತ್ತೆ. ಬಾಬಾ ಅವರು ಮೇಡಮನ್ನ ಸ್ವರ್ಗಕ್ಕೆ ಕರೆಸ್ಕೊತಾರೆ. ಅಲ್ಲಿ ಬಾಬಾವನ್ನ ಅಲ್ಲಿ ದರ್ಶನ ಮಾಡ್ತಾರೆ. ಅಂಥ ಮಹಾನ್ ಭಕ್ತೆ ನಮ್ಮ ಸರೋಜದೇವರು. ಮಹಾನಟಿ ಅನ್ನೋದು ನಾವು ಹೇಳಬೇಕಾಗಿಲ್ಲ, ಪಂಚತಾರಾ ನಟಿ ಅಂತ ಹೇಳ್ತಾರೆ ಅವ್ರನ್ನ. ಎಲ್ಲ ಭಾಷೆಯಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಆತ್ಮ ಶಾಂತಿ ಸಿಕ್ಕಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಂ ಶ್ರೀ ಸಾಯಿರಾಮ್. ಗಾಡ್ ಬ್ಲೆಸ್ ಯು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸಾಯಿ ಪ್ರಕಾಶ್ ಅವರೇ, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಸೊ ಸಾಯಿ ಪ್ರಕಾಶ್ ಅವರು ಕೂಡ ಒಂದು ಸಿನಿಮಾ ನಿರ್ದೇಶನ ಮಾಡಿದ್ದಾರೆ, ಬಿ ಸರೋಜಾದೇವಿ ಅವರದ್ದು, ಭಲೆ ಚತುರ ಅಂತ. ಸೊ ಅದ್ರ ಬಗ್ಗೆನೇ ಮಾತನಾಡ್ತಾ ಇದ್ದರು. ಒಂದು 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 ಕೆಟ್ಟ ಒಂದು ಡೈಲಾಗ್ ಇದ್ದರೂ ಕೂಡ ಅವರು ಅದನ್ನು ಅವಾಯ್ಡ್ ಮಾಡ್ತಾಯಿದ್ರು. ಅಷ್ಟು ನೋಡಿ, ಆ ಥರ ಇದ್ದೇನೆ ಇಷ್ಟು ದೊಡ್ಡ ಹೆಸರನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಎಲ್ಲರೂ ಕೈ ಎತ್ತಿ ಗೌರವದಿಂದ ಅವರಿಗೆ ನಮಸ್ಕಾರ ಮಾಡ್ತಾರೆ ಅಂತಂದರೆ ಅದು ಅವರು ಅನುಸರಿಸಿಕೊಂಡು ಬಂದಂತಹ ಸಂಸ್ಕಾರ. ಆ ಸಂಸ್ಕಾರನೇ ಇವತ್ತೊಂದು ದಿವಸ ಅವ್ರನ್ನ ಇಷ್ಟು ಎತ್ತರದಲ್ಲಿ ಕೊಂಡೊಯ್ದು ನಿಲ್ಲಿಸಿರ್ತಕ್ಕಂಥದ್ದು. 4 ಭಾಷೆಗಳು, ಎಲ್ಲ ಮೇರು ನಟರ ಜೊತೆ ಅಭಿನಯ, ಇಷ್ಟೆಲ್ಲ ಇದ್ದರೂ ಕೂಡ ಸರಳತೆ ಅಂತಕ್ಕಂಥದ್ದನ್ನು ಬಹಳ ಕಾಪಾಡ್ಕೊಂಡು ಬಂದಿದ್ದರು.